ಎಲ್ರಿಗೂ ನಮಸ್ಕಾರ. ನಾವು ಮೈಕ್ರೋಗ್ರೀನ್ಸ್ನ 100ರಿಂದ 120 ವೆರೈಟಿಯಷ್ಟು ಮೈಕ್ರೋಗ್ರೀನ್ನ ಬೆಳಿಬೋದು. ಆದರೆ ಯಾವ ಮೈಕ್ರೋಗ್ರೀನ್ ಯಾರಿಗೆ ಆರೋಗ್ಯಕ್ಕೆ ಒಳ್ಳೆಯದು, ಯಾವ ಕಾಯಿಲೆಗಳಿಗೆ ಯಾವ ಮೈಕ್ರೋಗ್ರೀನ್ಸ್ ಅಂತ ತಿಳ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನಮಗೆ ಮೈಕ್ರೋಗ್ರೀನ್ಸ್ ಅಂತ ಬಂದಾಗ ನಾವು ಬೆಳೆದು ತಿನ್ನೋಂತಹ ಸೊಪ್ಪು ತರಕಾರಿಗಳಿಗಿಂತ 40ರಷ್ಟು ಹೆಚ್ಚು ನ್ಯೂಟ್ರಿಷನ್ ಇದೆ ಅಂತ ಹೇಳಿ ಈಗ ಸಾಕಷ್ಟು ಸಂಶೋಧನೆಗಳಿಂದ ಇದು ಪ್ರೂವ್ ಆಗಿದೆ. ಹಾಗೆ ಈ ಸಿಯಾ ಮೈಕ್ರೋಗ್ರೀನ್ಸ್ ಹಾಗೆ ಪಾಲಕ್ ಮೈಕ್ರೋಗ್ರೀನ್ಸಲ್ಲಿ ಇರುವಂತಹ ನ್ಯೂಟ್ರಿಷನ್ ಏನು, ಯಾರಿಗೆಲ್ಲ ತುಂಬ ಒಳ್ಳೆಯದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಇನ್ನು ನಾವು ಸಿಯಾ ಮೈಕ್ರೋಗ್ರೀನ್ಸ್ನ ತಿನ್ನೋದ್ರಿಂದ ಆಗುವಂತಹ ಆರೋಗ್ಯಕರ ಲಾಭಗಳೇನು ಅನ್ನೋದು ನೋಡೋದಾದರೆ, ಇದರಲ್ಲಿ ಕ್ಯಾಲ್ಶಿಯಮ್ಮು, ಮೆಗ್ನೀಷಿಯಮ್ಮು, ರಂಜಕ ಯಥೇಚ್ಛವಾಗಿರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಯಾರಿಗೆಲ್ಲ ಮೂಳೆಗಳು ಗಟ್ಟಿ ಆಗಬೇಕು, ಹಾಗೆ ಮಲಬದ್ಧತೆ ಸಮಸ್ಯೆ ಇರುತ್ತೆ, ಹಾಗೆ ಶುಗರ್ ಇರುತ್ತೆ, ಇನ್ನು BP ಕೂಡ ಜಾಸ್ತಿ ಇರುತ್ತೆ, ಅಂಥವರು ಈ ಮೈಕ್ರೋಗ್ರೀನ್ಸ್ನ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಇದರಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಕೂಡ ನಿಯಂತ್ರಣಕ್ಕೆ ತರುವಂತಹ ಸಾಮರ್ಥ್ಯ ಯಥೇಚ್ಛವಾಗಿರೋದ್ರಿಂದ ನಾವು ಈ ಮೈಕ್ರೋಗ್ರೀನ್ಸ್ನ ತಿನ್ನೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದರಲ್ಲೂ ಕೂಡ ಯಾರೆಲ್ಲ ವೆಜಿಟೇರಿಯನ್ ಇರ್ತಾರೆ, ಅವರಿಗೆ ಸರಿಯಾದಂತಹ ಪ್ರೋಟೀನ್ ಸಿಗ್ತಾ ಇಲ್ಲ ದೇಹಕ್ಕೆ ಅಂತ ಅನ್ನೋರು ಈ ಸಿಯಾ ಮೈಕ್ರೋಗ್ರೀನ್ಸ್ನ ತಿನ್ನೋದು ತುಂಬಾ ಒಳ್ಳೆಯದು. ಬೆಳೆಯೋ ಮಕ್ಕಳುಗಳಿಗೆ ಮಾಂಸಖಂಡಗಳು ಗಟ್ಟಿ ಆಗಬೇಕು, ಮೂಳೆಗಳು ಗಟ್ಟಿ ಆಗಬೇಕು, ಹಾಗೆ ಜಿಮ್ಗೆ ಹೋಗಬೇಕು, ಬಾಡಿ ಬಿಲ್ಡ್ ಮಾಡಬೇಕು ಅನ್ನೋರಿಗೆ ಯಥೇಚ್ಛವಾದಂತಹ ಪ್ರೋಟೀನ್ ಇರುವಂತಹ ಆಹಾರ ತುಂಬಾ ಮುಖ್ಯ ಆಗುತ್ತೆ. ಅದರಲ್ಲಿ ಸಿಯಾ ಮೈಕ್ರೋಗ್ರೀನ್ಸ್ ಅಂತೂ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಸೊ ಅದನ್ನು ತಿನ್ನೋದ್ರಿಂದ ನಮಗೆ ಯಥೇಚ್ಛವಾದಂತಹ ಪ್ರೋಟೀನ್ ಸಿಗೋಕ್ಕೆ ಸಹಾಯ ಆಗುತ್ತೆ. ಹಾಗೆ ಫೈಬರ್ ಅಂಶ ಕೂಡ ಇದರಲ್ಲಿ ಯಥೇಚ್ಛವಾಗಿದೆ. ನಾವು ಸಿಯಾ ಸೀಡ್ಸ್ನ ನೀರಲ್ಲೇ ನೆನೆ ಹಾಕಿಬಿಟ್ಟು ಬೆಳಗ್ಗೆ ತೆಗೋಬೋದಲ್ಲ, ಯಾಕೆ ಇದನ್ನು ಬೆಳೆಸಿ ತಿನ್ನಬೇಕು ಅಂತ ನೋಡೋದಾದರೆ, ನಾವು ತಿನ್ನುವಂತಹ ಸಿಯಾ ಸೀಡ್ಸ್ಗಳಿಗಿಂತ 40ರಷ್ಟು ಹೆಚ್ಚು ನ್ಯೂಟ್ರಿಷನ್ನು ಇದರಲ್ಲಿ ಸಿಗುತ್ತೆ. ಈ ಮೈಕ್ರೋಗ್ರೀನ್ಸ್ನ ನಾವು ತಿನ್ನೋದ್ರಿಂದ ಬೆಳೆಯೋ ಮಕ್ಕಳಿಗಾಗಲಿ ವಯಸ್ಸಾದವರಿಗಾಗಲಿ ಎಲ್ಲರಿಗೂ ಕೂಡ ತುಂಬಾ ಒಳ್ಳೆಯದು. ಇನ್ನು ಈ ಮೈಕ್ರೋಗ್ರೀನ್ಸ್ ಬೆಳೆಯೋದಂತೂ ತುಂಬಾ ಈಸಿ. ಆಲ್ರೆಡಿ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಎಲ್ಲ ಹಾಕಿದ್ದೀನಿ. ಇನ್ನು ಇದು ಮಡಕೆ ಮೇಲೂ ಕೂಡ ಚೆನ್ನಾಗಿ ಬರುತ್ತೆ, ಹಾಗೆ ಟಿಶ್ಯೂ ಪೇಪರ್ ಮೇಲೆ ಹಾಕಿದರೂ ಕೂಡ ಚೆನ್ನಾಗಿ ಬರುತ್ತೆ. ಇಲ್ಲ ನಾವು ಸಿಯಾ ಸೀಡ್ಸ್ನ ತೊಗೊಂಡೋಗ್ಬಿಟ್ಟು ಕೋಕೋ ಪಿಟ್ ಮೇಲೆ ಹಾಕಿದರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲೇ ಹಾಕಿದರೂ ಕೂಡ ತುಂಬ ಚೆನ್ನಾಗಿ ಈಸಿಯಾಗಿ ಬೆಳೆಯುವಂತಹ ಈ ಮೈಕ್ರೋಗ್ರೀನ್ಸ್ನ ನಾವು ತಿನ್ನೋದ್ರಿಂದ ಎಷ್ಟೆಲ್ಲ ಆರೋಗ್ಯಕರ ಲಾಭಗಳಿದೆ ಅಲ್ವಾ. ಖಂಡಿತವಾಗ್ಲೂ ಯಾರಿಗೆಲ್ಲ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಬೇಕು, ಪದೇ ಪದೇ ಹುಷಾರು ತಪ್ತಾ ಇರ್ತಾರಲ್ಲ, ಅಂಥವ್ರು ಈ ಮೈಕ್ರೋಗ್ರೀನ್ಸ್ನ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದರಲ್ಲೂ ಈ ಸಿಯಾ ಮೈಕ್ರೋಗ್ರೀನ್ಸಲ್ಲಿ ಯಥೇಚ್ಛವಾದಂತಹ ಪ್ರೋಟೀನ್ ಇರೋದ್ರಿಂದ ಬೆಳೆಯೋ ಮಕ್ಕಳಿಗೆ ಮಾಂಸಖಂಡಗಳು ಗಟ್ಟಿ ಆಗಬೇಕು, ಮೂಳೆಗಳು ಗಟ್ಟಿ ಆಗಬೇಕು, ಹಾಗೆ ವಯಸ್ಸಾದವರಿಗೆ ತಿಂದಂತಹ ಆಹಾರ ಸರಿಯಾಗಿ ಜೀರ್ಣ ಆಗಬೇಕು, ಹಾಗೆ ಶಕ್ತಿ ಬೇಕು, ಪ್ರೋಟೀನ್ ಬೇಕು ಅಂತ ಅವಶ್ಯಕತೆ ಇರೋವಂಥವ್ರು ಖಂಡಿತವಾಗ್ಲೂ ಈ ಸಿಯಾ ಮೈಕ್ರೋಗ್ರೀನ್ಸ್ನ ಸೇವಿಸ್ಬೋದು. ಹಾಗೆ ಇನ್ನು ಪಾಲಕ್ ಮೈಕ್ರೋಗ್ರೀನ್ಸ್, ಈ ಪಾಲಕ್ ಮೈಕ್ರೋಗ್ರೀನ್ಸ್ನ ನಾವು ತಿನ್ನೋದ್ರಿಂದ ನಾವು ಬೆಳೆದು ತಿನ್ನೋವಂತಹ ಪಾಲಕ್ ಸೊಪ್ಪಿನಕ್ಕಿಂತ 40ರಷ್ಟು ಹೆಚ್ಚು ನ್ಯೂಟ್ರಿಷನ್ ಇರೋವಂತಹ ಈ ಪಾಲಕ್ ಮೈಕ್ರೋಗ್ರೀನ್ಸ್ನ ತಿನ್ನೋದ್ರಿಂದ ಯಾರಿಗೆಲ್ಲ ಹಿಮೋಗ್ಲೋಬಿನ್ ಪ್ರಮಾಣ ತುಂಬ ಕಡಿಮೆ ಇದೆ, ಬೇಗ ಸುಸ್ತಾಗುತ್ತೆ ಅನ್ನೋರು, ಹಾಗೆ ಅನಿಮಿಯಾದಿಂದ ಬಳಲ್ತಾ ಇರೋವಂಥವರು ಈ ಪಾಲಕ್ ಮೈಕ್ರೋಗ್ರೀನ್ಸ್ನ ತಿನ್ನೋದು ತುಂಬಾ ಒಳ್ಳೆಯದು. ಇದರಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಸಾಮರ್ಥ್ಯ ಯಥೇಚ್ಛವಾಗಿದೆ. ಹಾಗೆ ಕಬ್ಬಿಣ ಅಂಶ ಕೂಡ ಹೆಚ್ಚಿಸುವಂತಹ ಸಾಮರ್ಥ್ಯ ಜಾಸ್ತಿ ಇದೆ. ಯಾರಿಗೆಲ್ಲ ಐರನ್ ಡಿಫಿಷಿಯನ್ಸಿ ಇರುತ್ತೆ ಅಂಥವರು ಕೂಡ ಈ ಪಾಲಕ್ ಸೊಪ್ಪಿನ ಮೈಕ್ರೋಗ್ರೀನ್ಸ್ ತಿನ್ನೋದು ತುಂಬಾ ಒಳ್ಳೆಯದು. ಹಾಗೆ ಚರ್ಮಗಳ ಆರೋಗ್ಯಕ್ಕೂ ಕೂಡ ಪಾಲಕ್ ಸೊಪ್ಪಿನ ಮೈಕ್ರೋಗ್ರೀನ್ಸ್ ತುಂಬ ಒಳ್ಳೆಯದು. ಹಾಗೆ ವಿಟಮಿನ್ ಎ ಯಥೇಚ್ಛವಾಗಿರೋದ್ರಿಂದ ಕಣ್ಣುಗಳ ಆರೋಗ್ಯಕ್ಕೂ ಒಳ್ಳೆಯದು. ಹಾಗೆ ಇನ್ನು ಮೂಳೆಗಳು ಗಟ್ಟಿ ಆಗಲಿಕ್ಕೂ ಕೂಡ ಇದು ಪಾಲಕ್ ಮೈಕ್ರೋಗ್ರೀನ್ಸ್ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಸೊ ಹಾಗಾಗಿ ಪಾಲಕ್ ಮೈಕ್ರೋಗ್ರೀನ್ಸ್ ಯಾರಿಗೆಲ್ಲ ಚರ್ಮದ ಬಗ್ಗೆ ತುಂಬಾ ಕಾನ್ಷಿಯಸ್ ಇರುತ್ತೆ, ಹಾಗೆ ಕೂದಲು ಉದುರಬಾರ್ದು, ತುಂಬ ಚೆನ್ನಾಗಿ ಬೆಳಿಬೇಕು ಅನ್ನೋರಾಗಲಿ, ಹಿಮೋಗ್ಲೋಬಿನ್ ಸಮಸ್ಯೆ ಇದೆ ಅನ್ನೋರಾಗಲಿ, ಆಗಲೇ ಕಣ್ಣಿನ ಆರೋಗ್ಯಕ್ಕೆ ಬೇಕು ಅನ್ನೋರಾಗಲಿ, ಅಂಥವ್ರು ಎಲ್ಲರೂ ಕೂಡ ಈ ಪಾಲಕ್ ಸೊಪ್ಪಿನ ಮೈಕ್ರೋಗ್ರೀನ್ಸ್ನ ಸೇವಿಸ್ಬೋದು. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮೈಕ್ರೋಗ್ರೀನ್ಸ್ನ ಸೇವಿಸೋದ್ರಿಂದ ಆಗುವಂತಹ ಲಾಭಗಳೇನು, ಹಾಗೆ ಬ್ರೋಕ್ಲಿ ಮೈಕ್ರೋಗ್ರೀನ್ಸಿಂದ ಆಗುವಂತಹ ಲಾಭಗಳೇನು, ಹೀಗೆ ಸಾಕಷ್ಟು ಮೈಕ್ರೋಗ್ರೀನ್ಸಿಂದ ಏನೆಲ್ಲ ಹೆಲ್ತ್ ಬೆನಿಫಿಟ್ ಇದೆ ಅಂತ ತಿಳ್ಕೊಬೇಕು ಅಂತ ಆಸಕ್ತಿ ಇರೋರು ಖಂಡಿತವಾಗ್ಲೂ ನನ್ನ ಪೇಜ್ನ ಫಾಲೋ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗ್ಲೂ ಮರಿಬೇಡಿ. ಸೊ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ಮಮತಾ.